ಜೈನ ದೇವಸ್ಥಾನ ಪಿಂಕ್ ಮಾರ್ಬಲ್ನಿಂದ ಕಟ್ಟಲಾಗಿದೆ. ಶ್ರೀ ಸುಸ್ವಾನಿ ದೇವಿ ಮಂದಿರ. ನಾವು ದೇವಸ್ಥಾನದ ಹೆಬ್ಬಾಗಿಲನ್ನು ನಾವು ನೋಡ್ತಾ ಇದ್ವಿ, ಮಹಾದ್ವಾರವನ್ನು ನೋಡ್ತಾ ಇದ್ವಿ. ಅತ್ಯಂತ ಸುಂದರವಾದಂತಹ ಒಂದು ಕೆತ್ತನೆ ಕೆಲಸದಿಂದ ಕೂಡಿರುವಂತಹ ಒಂದು ಹೆಬ್ಬಾಗಿಲು ಎಲ್ಲರನ್ನು ಕೂಡ ಹೋಗಿ ಸ್ವಾಗತಿಸುವಂತೆ ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ನಾವು ದೇವಸ್ಥಾನದ ಮೊದಲು ನೋಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಶಿವನ ಒಂದು ವಿಗ್ರಹ ಕೈಲಾಸ ಪರ್ವತದಲ್ಲಿ ಇರುವಂತೆಯೇ ಬಸವನ ಸಮೇತ ಕುಳಿತಿರುವಂತಹ ಶಿವನ ಒಂದು ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸುತ್ತಲೂ ಕೂಡ ಉದ್ಯಾನವನವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಬಹಳ ಅಂದವಾದಂತಹ ಒಂದು ಸನ್ನಿವೇಶ. ಇದು ಅತ್ತಿಬೆಲೇಶ್ವರ ದೇವಸ್ಥಾನ. ಇಲ್ಲಿ ಮಾರ್ಬಲ್ನಿಂದ ಕೆತ್ತಲಾಗಿರುವಂತಹ ಬಹಳ ಅಂದವಾದಂತಹ ಹೂ ಬಳ್ಳಿಗಳು, ಮದನಿಕೆಯು ಮತ್ತು ವಿಶಿಷ್ಟವಾದಂತಹ ಗೋಪುರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಅತ್ಯಂತ ಸುಂದರವಾದಂತಹ ಒಂದು ದೇವಾಲಯ. ಹೊರಗೆ ಸ್ವಾಗತಿಸುವಂತೆ ಕುಳಿತಿರುವ 2 ನಂದಿ ವಿಗ್ರಹಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಸುತ್ತಲೂ ಕೂಡ ಬಹಳ ಅಂದವಾದಂತಹ ಉದ್ಯಾನವನ, ಬಹಳ ತಂಪಾದಂತಹ ಒಂದು ವಾತಾವರಣ. ಇಲ್ಲಿ ಆ ಗೋಪುರದ ಒಂದು ಅಂದ ಚಂದವನ್ನು ನಾವು ಗಮನಿಸ್ತಾ ಹೋಗಬಹುದು. ಇಲ್ಲಿ ಬಹಳ ಅಂದವಾದಂತಹ ಒಂದು ವಿಗ್ರಹ. ಈ ಅತ್ತಿಬೆಲೇಶ್ವರ ದೇವಸ್ಥಾನ, ಅಲ್ಲಿ ಶಿವನ ಮುಂದೆ ನಂದಿ ಕುಳಿತಿರುವಂಥ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಳಗೆ ಬಿಡಿಸಿರುವಂತಹ ಬಳ್ಳಿಗಳು, ಮಧ್ಯಭಾಗದಲ್ಲಿ ಬಿಡಿಸಿರುವಂತಹ ಒಂದು ಹೂವಿನ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ಬಹಳ ಅಂದವಾದಂತಹ ಒಂದು ಚಿತ್ರ. ಈ ದೇವಸ್ಥಾನದಿಂದ ನಾವು ಶಿವನ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಮತ್ತು ಇಲ್ಲಿ ಆ ದೇವಸ್ಥಾನದ ಒಂದು ಸುಂದರವಾದಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆ ಶಿವನ ವಿಗ್ರಹ ಮತ್ತು ದೇವಸ್ಥಾನದ ಮುಂದಿನ ಬಾಗಿಲು, ದೇವಸ್ಥಾನದ ಒಂದು ದೃಶ್ಯ, ಲಿಂಗ, ಸರ್ಪ ನಿಂತಿರುವಂಥದ್ದು, ಎದುರುಗಡೆ ಬಸವನ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. 2 ಕಡೆಗಳಲ್ಲೂ ಕೂಡ ಅಂದವಾದಂತಹ 2 ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬಹು ಸುಂದರವಾದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನ ಆದ ನಂತರ ಮುಖ್ಯವಾದಂಥ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು, ಮಾ ಸುಸ್ವಾನಿ ದೇವಸ್ಥಾನ. ಮಾ ಸುಸ್ವಾನಿ ದುರ್ಗಾ ದೇವತೆಯ ಒಂದು ಪ್ರತಿರೂಪ ಎನ್ನುವಂತೆ ನಾವಿಲ್ಲಿ ಭಾವಿಸಬಹುದು. ಇಲ್ಲಿ ಬೇರೆ ಬೇರೆ ದೇವತೆಗಳನ್ನು ಕೂಡ ಅಲ್ಲಿ ಬೇರೆ ಬೇರೆ ಮಂಟಪಗಳಲ್ಲಿ ಕೂರಿಸಿದ್ರನ್ನು ನಾವು ನೋಡಬಹುದು. ಈ ದೇವಾಲಯದ ಹೊರಭಾಗದಲ್ಲಿ ಮದನಿಕೆಯರು ಮತ್ತು ಆ ಗೋಪುರಗಳು, ಆ ಗೋಪುರದ ವಿನ್ಯಾಸಗಳನ್ನು ಕೂಡ ನಾವು ನೋಡಬಹುದು. ಬಹಳ ವಿಶಿಷ್ಟವಾಗಿರುವಂತಹ ರೀತಿಯಲ್ಲಿ ಇಲ್ಲಿ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ. ಆ ಕಮಲದ ಹೂವಿನ ಮೇಲೆ ನಿಂತಿರುವಂತಹ ಆ ಮದನಿಕೆಯರ ಒಂದು ಚಿತ್ರ ಬಹು ಅಂದವಾಗಿ ನಮಗೆ ಕಾಣಿಸುತ್ತೆ. ಎಷ್ಟು ನೋಡಿದರೂ ಕೂಡ ಮತ್ತೆ ನೋಡ್ತಾ ಹೋಗಬೇಕು ಅನ್ನುವಂಥ ಒಂದು ಬಯಕೆ ನಮಗೆ ಇಲ್ಲಿ ಆಗುತ್ತೆ. ಒಂದೊಂದು ಫಲಕಗಳನ್ನು ಕೂಡ ಜೋಡಿಸಿ ಇಟ್ಕೊಂಡು ಹೋಗಿರುವಂತಹ ರೀತಿಯಲ್ಲಿ ದೇವಸ್ಥಾನದ ಒಂದು ರಚನೆಯಾಗಿದೆ. ಆ ದೇಗುಲದ ಗೋಡೆಯ ಸುತ್ತಲೂ ಕೂಡ ಒಂದೊಂದು ಮದನಿಕೆಯರು ಮತ್ತು ಕಂಬಗಳ ಒಂದು ವಿನ್ಯಾಸ ಅತ್ಯಂತ ವಿಶಿಷ್ಟವಾಗಿ ನಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ಈ ದೇವಸ್ಥಾನ ಬಹಳ ಅಂದವಾಗಿ ಕಟ್ಟಲ್ಪಟ್ಟಿದೆ. ಈ ದೇವಸ್ಥಾನ ಹೊಸೂರು ರಸ್ತೆಯಲ್ಲಿದೆ. ಸುರಾನ ನಗರ ಅಂತ ಕರೀತೀವಿ. ಅತ್ತಿಬೆಲೆಗೆ ಬಹಳ ಹತ್ತಿರವಾಗಿರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನ ಸುಸ್ವಾನಿ ದೇವತೆಗೆ ಸಮರ್ಪಿತವಾಗಿರುವಂತಹ ಒಂದು ದೇವಸ್ಥಾನ. ಎದುರುಗಡೆ ಅತ್ತಿಬೆಲೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ವಿ. ಮತ್ತು ನಾವು ಮುಖ್ಯ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ವಿ. ಆ ಮುಖ್ಯ ದೇವಸ್ಥಾನ ದುರ್ಗಾದೇವಿಯ ದೇವಸ್ಥಾನ ಅಥವಾ ಸುಸ್ವಾನಿ ಮಾತಾ ಧಾಮ್ ಅಂತ ಕರಿಬೋದು. ಸುತ್ತಲೂ ಸುಂದರವಾದಂಥ ಒಂದು ಉದ್ಯಾನವನ ಮತ್ತು ಆ ಗೋಪುರಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನವಾದಂತಹ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಆ ಕುಶಲಕರ್ಮಿಗಳು ಮಾಡಿರುವಂತಹ ಸುಂದರ ಕೆತ್ತನೆ ಕೆಲಸಗಳು ನಮ್ಮ ಕಣ್ಮನವನ್ನು ಸೂರೆಗೊಳ್ಳುತ್ತದೆ. ಆ ಒಂದು ಕಾಂಪೌಂಡಿನ ಗೋಡೆ, ಎದುರಿಗೆ ಕುಳಿತಿರುವಂತಹ 2 ಸಿಂಹಗಳು, ಇವೆಲ್ಲ ಕೂಡ ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಇದನ್ನು ಕಟ್ಟಲಾಗಿದೆ.
ಪಿಂಕ್ ಮಾರ್ಬಲ್ ಎತ್ತಿ ಕಾಣಿಸುವಂತಹ ರೀತಿಯಲ್ಲಿ ಇದೆ. ಸುತ್ತಲೂ ಮರಗಿಡಗಳು, ಉದ್ಯಾನವನ ಮತ್ತು ಬೃಂದಾವನ ಕೂಡ ಇಲ್ಲಿ ನಾವು ನೋಡ್ಬೋದು. ಒಂದಕ್ಕಿಂತ ಒಂದು ಅತ್ಯಂತ ಸುಂದರವಾಗಿ ಇರುವಂತಹ ಒಂದು ವಿಗ್ರಹಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಮುಖ್ಯ ವ್ಯಕ್ತಿಗಳ ಒಂದು ಚಿತ್ರವನ್ನು ಕೂಡ ನೋಡ್ಬೋದು. ದೇವಸ್ಥಾನದ ಎದುರುಗಡೆ ಕಾಣ್ತಾ ಇದೆ ನಮಗೆ ಸಿಂಹಗಳು ಕುಳಿತಿರುವಂಥದ್ದು. ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಬಳ್ಳಿಗಳ ರೀತಿಯಲ್ಲಿ ಇದನ್ನು ಕಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಮುಖ್ಯ ದೇವರು ಸುಸ್ವಾನಿ ಮಾತಾ. ಈ ದೇವಾಲಯದ ಹೊರಭಾಗದಲ್ಲೂ ಕೂಡ ಶಿಲಾಬಾಲಿಕೆಯರನ್ನು ಕೆತ್ತಿ ಒಂದೊಂದು ಮಂಟಪದಲ್ಲಿ ಕೂರಿಸಿದ್ದಾರೆ. ಮತ್ತು ಎಲ್ಲವೂ ಕೂಡ ಒಂದು ತಾವರಿಯ ಮೇಲೆ ಕುಳಿತಿರುವಂತಹ ರೀತಿಯಲ್ಲಿ ಇದನ್ನು ನಿಲ್ಲಿಸಲಾಗಿದೆ. ಬಹಳ ಮೇಲ್ಭಾಗದಲ್ಲಿ ಗೋಪುರ ಆಕಾರಗಳಲ್ಲಿ ಒಂದು ಮಂಟಪದೊಳಗೆ ಒಂದು ಶಿಲಾಬಾಲಿಕೆಗಳನ್ನು ಕೂರಿಸಿದ್ದಾರೆ. ಮತ್ತು ಒಂದೊಂದು ಕಂಬ ಒಂದೊಂದು ಜಾಗದಲ್ಲೂ ಕೂಡ ವಿಭಿನ್ನವಾದಂತಹ ರೀತಿಯಲ್ಲಿ ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಆ ಶಿಲಾಬಾಲಿಕೆಯರನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ಒಂದು ಮಂಟಪದಲ್ಲೂ ಕೂಡ ನಾವು ಶಿಲಾಬಾಲಿಕೆಯನ್ನು ನೋಡ್ಬೋದು. ಮತ್ತು ಗೋಪುರ ಕೂಡ ಅತ್ಯಂತ ವಿಶಿಷ್ಟವಾದಂತಹ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಆಗುತ್ತೆ. ಒಂದು ಕಾಂಪೌಂಡ್ ಗೋಡೆಯಲ್ಲೂ ಸಹ ನಾವು ಕೆತ್ತನೆ ಕೆಲಸವನ್ನು ನೋಡ್ಬೋದು. ಒಟ್ಟೊಟ್ಟಾಗಿ ಆ ಶಿಲಾಬಾಲಿಕೆಯರು ನಿಂತಿರುವ ದೃಶ್ಯ ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಸುಸ್ವಾನಿ ದೇವಿಯ ಒಂದು ದೇಗುಲ ಅತ್ಯಂತ ರಮಣೀಯವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ. ಇಲ್ಲಿ ಬರೀ ಪಿಂಕ್ ಮಾರ್ಬಲ್ಗಳಿಂದಲೇ ಮಾಡಿರುವಂತಹ ವಿಗ್ರಹಗಳು, ಯಾವುದೇ ಬೇರೆ ಬಣ್ಣಗಳ ಬಳಕೆ ಕೂಡ ಇಲ್ಲಿ ಆಗಿಲ್ಲ. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೂಡ ಇಲ್ಲಿ ಲಡ್ಡುಗಳನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಈ ಮಾತಾ ದೇವಸ್ಥಾನ ಅತ್ಯಂತ ಆಕರ್ಷಣೀಯವಾಗಿದೆ. ಒಂದೊಂದು ಗೋಪುರವೂ ಕೂಡ ತನ್ನದೇ ಆದಂತಹ ವೈಶಿಷ್ಟ್ಯದಿಂದ ಇಲ್ಲಿ ಕೂಡಿದೆ. ಇಡೀ ದೇವಸ್ಥಾನದ ಆವರಣ ಎಲ್ಲರನ್ನು ಆಕರ್ಷಣೆಗೆ ಒಳಪಡಿಸುತ್ತದೆ. ಭಕ್ತಾದಿಗಳೆಲ್ಲರೂ ಕೂಡ ಬಂದು ಇದರ ಒಂದು ಅಂದ ಚಂದವನ್ನು ಸವಿಯುವಂಥ ರೀತಿಯಲ್ಲಿ ಈ ದೇವಸ್ಥಾನ ಇದೆ. ಸುಸ್ವಾನಿ ಮಾತಾ ಧಾಮ್ ದೇವಸ್ಥಾನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಲ್ಲಿ ಒಂದೊಂದು ಕಂಬಗಳ ಅಂದ ಚಂದವನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಮತ್ತು ಆ ಎರಡೂ ಕಡೆಗಳಲ್ಲಿರುವಂತಹ ಸಿಂಹಗಳ ಚಿತ್ರ ಇದೆಲ್ಲ ಕೂಡ ನಮ್ಮನ್ನು ಆಕರ್ಷಿಸುತ್ತದೆ. ವಂದನೆಗಳು ಫ್ರೆಂಡ್ಸ್.